ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ನಾನ್ ಬಂದ್ಮೇಲೆ ನಂದೇ ಹವ ಅನ್ನೋ ಮಾತು ಕೇವಲ ಡೈಲಾಗ್ಗೆ ಮಾತ್ರ ಸೀಮಿತವಾಗಿಲ್ಲ. ಸಿನಿಮಾ ಡೈಲಾಗ್ ಅನ್ನು ಕೂಡ ನಿಜ ಮಾಡಿ ತೋರಿಸಿದ್ದಾರೆ ನಮ್ಮ ರಾಕಿ ಬಾಯ್. ಟಾಕ್ಸಿಕ್ ಟೀಸರ್ ಬಂದಾಯ್ತು, ಇನ್ನೇನಿದ್ರು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರದೇ ಹವ. ಈ ಹಿಂದೆ ಬಿಡುಗಡೆ ಆಗಿದ್ದ ಟೀಸರ್ ಗಿಂತ ಈ ಟೀಸರ್ ತುಂಬಾನೇ ಭಿನ್ನವಾಗಿದೆ. ಯಶ್ ಅವರ ರಾ ಲುಕ್ ಗಮನ ಸೆಳೆದಿದೆ. ಟೀಸರ್ ನಲ್ಲಿ ನಮಗೆ ಏನೆಲ್ಲ ಇಷ್ಟ ಆಯ್ತು ಅಂತ ನೋಡೋಣ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ಳುವುದು ಪಕ್ಕಾ ಆಗಿದೆ. ಟೀಸರ್ ನಲ್ಲಿ ಯಶ್ ಯಂಗ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಯನ ಮಗ ಇರಬಹುದಾ ಎಂಬುದೇ ಪ್ರಶ್ನೆ ಮೂಡಿದೆ. ಯಶ್ ಅವರು ಸಖತ್ ವೈಲೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಟೀಸರ್ ನಲ್ಲಿ ಸಾಕಷ್ಟು ರಕ್ತ ಕೂಡ ಹರಿದಿದೆ. ಈ ಸಲ ಯುದ್ಧನೇ ಬೇರೆ ಎಂಬ ಡೈಲಾಗ್ ಗಮನ ಸೆಳೆದಿದೆ. ಟಾಕ್ಸಿಕ್ ಟೀಸರ್ ನೋಡಿದವರು ಮೆಚ್ಚುಗೆ ಕೂಡ ಸೂಚಿಸಿದ್ದಾರೆ. ಹಠ ಬಿಡೋ ಮಾತೇ ಇಲ್ಲ ಎಂಬುದನ್ನು ಯಶ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ದುರಂಧರ್ 2 ಚಿತ್ರಕ್ಕೆ ಕೊಟ್ಟ ಕೌಂಟರ್ ಎಂದು ಮಾತನಾಡಿಕೊಳ್ತಿದ್ದಾರೆ. ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ನಲ್ಲಿ ಮೂಡಿ ಬರುತ್ತಿರುವ ಚಿತ್ರ ಇದಾಗಿದೆ. ಯಶ್ ಅವರ ಚಿತ್ರಕ್ಕೆ ಕತೆ ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ನಿರೀಕ್ಷೆ ಕೂಡ ಡಬಲ್ ಆಗಿದೆ. ಹೆಚ್ಚು ಕಮ್ಮಿ 2 ನಿಮಿಷಗಳ ಟೀಸರ್ ಹುಬ್ಬೇರಿಸುವಂತಿದೆ. ಚಿತ್ರದ ಜಬರ್ದಸ್ತ್ ಸನ್ನಿವೇಶಗಳನ್ನ ಮಿಕ್ಸ್ ಮಾಡಿ ಟೀಸರ್ ನ ಕಟ್ ಮಾಡಲಾಗಿದೆ. ರೆಟ್ರೋ ಶೈಲಿಯಲ್ಲಿ ಟಾಕ್ಸಿಕ್ ಸಿನಿಮಾ ಮೂಡಿ ಬರ್ತಿರೋದು ಗೊತ್ತಾಗುತ್ತಿದೆ. 60-70ರ ದಶಕದ ಗೋವಾದ ಹಿನ್ನೆಲೆ ಕಥೆಯನ್ನ ಕಟ್ಟಿಕೊಟ್ಟಿರೋದು ಗೊತ್ತಾಗುತ್ತಿದೆ. ಚಿತ್ರದ ಸ್ಯಾಂಪಲ್ಗಳು ಅದಕ್ಕೆ ಪುಷ್ಟಿ ಕೂಡ ನೀಡುತ್ತಿವೆ. ಗೋವಾದಲ್ಲಿ ನಡೆಯುವ ಸ್ಮಗ್ಲಿಂಗ್ ಲೋಕದ ಗ್ಯಾಂಗ್ಸ್ಟರ್ ಕಥೆ ಚಿತ್ರದಲ್ಲಿರುವಂತೆ ಕಾಣಿಸ್ತಿದೆ. ಟೀಸರ್ ಕೊನೆಗೆ ಹೊಸ ನಟರನ್ನ ಪರಿಚಯಿಸಿದ್ದಾರೆ ಎನ್ನುವ ಅನುಮಾನ ಮೂಡುವಂತೆ ಯಶ್ ಲುಕ್ ತೋರಿಸ್ತಾ ಬಂದು ಕೊನೆಗೆ ಮುಖವರ ರಿವೀಲ್ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಸದಾ ಗಡ್ಡ ಲಾಂಗ್ ಹೇರ್ ಸ್ಟೈಲ್ ಮಿಂಚುತ್ತಿರುವ ಯಶ್ ಹೀಗೆ ಕ್ಲೀನ್ ಶೇವ್ ಗೆಟಪ್ ಯಾವಾಗ ಹಾಕಿದ್ರಪ್ಪ ಅನ್ನುವ ಕುತೂಹಲ ಮೂಡಿಸಿದೆ. ಇನ್ನು ರಾಯಲ್ ಸರ್ಕಸ್ ಕಥೆ ಏನು, ರಾಯನ ಮೈಮೇಲಿರುವ ಟೈಟಲ್ಗಳ ಅರ್ಥ ಏನು ಅಂತ ಚಿತ್ರ ನೋಡಿದ ಮೇಲೆ ಗೊತ್ತಾಗೋದು. ಹಾಲಿವುಡ್ ಚಿತ್ರವಾದ ಪಿಕಿ ಬ್ಲೈಂಡರ್ಸ್ ವೆಬ್ ಸೀರೀಸ್ ಇಂದ ಪ್ರೇರಣೆಗೊಂಡು ಸ್ಟೈಲಿಶ್ ಆಗಿ ಸಿನಿಮಾ ಕಟ್ಟಿಕೊಟ್ಟಿರೋದು ಗೊತ್ತಾಗುತ್ತಿದೆ. ವೈಲೆನ್ಸ್ ಕೂಡ ಕೊಂಚ ಜಾಸ್ತಿನೇ ಇದೆ. ಜಾನ್ ವಿಕ್, ಫಾಸ್ಟ್ ಅಂಡ್ ಫ್ಯೂರಿಯಸ್ ಸಿನಿಮಾಗಳ ಖ್ಯಾತಿಯ ಜೆ ಫೆರ್ರಿ ಟಾಕ್ಸಿಕ್ ಚಿತ್ರಕ್ಕೆ ಆಕ್ಷನ್ ಸನ್ನಿವೇಶಗಳನ್ನ ಕಂಪೋಸ್ ಮಾಡಿದ್ದಾರೆ. ಚಿತ್ರಕ್ಕೆ ರವಿ ಬಸ್ರೂರ್ ಅವರ ಸಂಗೀತ ಪ್ಲಸ್ ಪಾಯಿಂಟ್ ಕೂಡ ಆಗಿದೆ.